ಈ ಕೇಂದ್ರ ಸರ್ಕಾರದ ನಬಾರ್ಡ್ನಿಂದ ರೈತರಿಗೆ ಕಾರ್ಯಕ್ರಮ ರೂಪಿಸೋದಕ್ಕೆ ಮಾಡಿದ್ದೇ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ. ಗೊತ್ತಾಯ್ತು ಸರ್? ದೇವೇಗೌಡ್ರೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಇದ್ದಾಗ ನಬಾರ್ಡ್ ಮುಖೇನ ರೈತರಿಗೆ ಲೋನ್ ಕೊಡೋದಿರ್ಬೋದು, ಹಲವಾರು ಏನು ಸರ್ ಗೊತ್ತಾಯ್ತಲ್ಲ, ನಬಾರ್ಡ್ ಸಂಸ್ಥೆಯಿಂದ ರಸ್ತೆಗಳಿಗೆ ಆಮೇಲೆ ಕೆಲವು ವಿವಿಧ ಇಲಾಖೆಗಳಿಗೆ ಕೊಡೋದಕ್ಕೆ ಫಸ್ಟ್ ರೈಲ್ವೆ ಇದು ಕೇಂದ್ರ ಸರ್ಕಾರದ ಇತಿಹಾಸದಲ್ಲೇ ಅದು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಂಥ ಕಾಲದಲ್ಲಿ ಮಾಡಿದ್ದು. ಇವತ್ತು ರಾಜ್ಯ ಸರ್ಕಾರ ಹಲವಾರು ಬಾರಿ ಹೇಳ್ತಾ ಇತ್ತು, ದೇವೇಗೌಡರು ಏನು ಪ್ರಸ್ತಾವನೆ ಮಾಡಲ್ಲ, ರಾಜ್ಯಕ್ಕೀಗ 21 ಜಿಲ್ಲಾ ಬ್ಯಾಂಕ್ಗಳಿಗೆ ಕೇಂದ್ರ ಸರ್ಕಾರದ ನಬಾರ್ಡ್ ಅಧೀನದಲ್ಲಿರುವಂಥ ಸಂಸ್ಥೆಯಿಂದ ಈಗ ಕಟ್ ಮಾಡಿದ್ದಾರೆ. ಕಟ್ ಮಾಡೋದ್ರಿಂದ ಎಲ್ಲ ಜಿಲ್ಲಾ ಬ್ಯಾಂಕ್ಗಳು ಏನು ಅಪೆಕ್ಸ್ ಬ್ಯಾಂಕಿಗೆ ಕೊಡಬೇಕಾದಂಥ ಹಣ ಸುಮಾರು ಆಗ ಹಿಂದೆ 75% ಕೊಡ್ತಾ ಇದ್ರು. 70%, 30% ರಾಜ್ಯ ಸರ್ಕಾರದ್ದು, 70% ಕೇಂದ್ರ ಸರ್ಕಾರದ್ದು. ಅದನ್ನು ಕಮ್ಮಿ ಮಾಡಿದರೆ ಅನ್ನೋದು ಘೋಷಣೆ ಇತ್ತು ದೇವೇಗೌಡರು. ಏಕೆಂದರೆ ಈ ರಾಜ್ಯದ ಯಾವುದೇ ಇರಲಿ, ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಇದನ್ನ ಧ್ವನಿ ಅಂತ ಯಾರು ಸ್ವದೇಶ್ ಇವರಿದ್ರೆ ನಾಯಕರಿದ್ರೆ ಅದು ದೇವೇಗೌಡರು ಅಂತ ನಾನು ನಮ್ಮ ತಂದೆ ಅನ್ನೋ ದೃಷ್ಟಿಗೆ ಹೇಳ್ತಾ ಇಲ್ಲ. ಇವತ್ತು ಸುಮಾರು 21 ಜಿಲ್ಲಾ ಬ್ಯಾಂಕ್ಗಳು ಕುಮಾರಣ್ಣರಿಲ್ಲ ಅಂತಿದ್ರೆ ಸಾಲ ಮನ್ನಾ ಮಾಡಿದ್ರೆ 21 ಜಿಲ್ಲಾ ಬ್ಯಾಂಕ್ ಮುಳುಗೋಗೋ ಆ ಪರಿಸ್ಥಿತಿಗಿತ್ತು. ಅದನ್ನ ಉಳಿಸ್ಕೊಟ್ಟವರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ. ಏನು ಮಾಡಿವ್ರೆ ಕುಮಾರಣ್ಣ, ದೇವೇಗೌಡರು ಏನು ಮಾಡ್ಯವ್ರೆ ಗೊತ್ತಾಯ್ತಾ ಸರ್? ಯಾವ ಗುಡ್ಡೆ ಹಾಕಿವ್ರೆ, ಹೇಳಿ ಗುಡ್ಡೆ ಎಲ್ಲೆಲ್ಲಿ ಗುಡ್ಡೆ ಹಾಕಿವ್ರೆ ಅಂತ ಹೇಳ್ತಾರೆ. ಈಗ ಈ ಲೆಟ್ರನ್ನ ಬರೆದು ಅವರು ನಿರ್ಮಲಾ ಸೀತಾರಾಮನ್ಗೆ, ನಮ್ಮ ಗವರ್ನರ್, ರಿಸರ್ವ್ ಬ್ಯಾಂಕ್ ಗವರ್ನರ್ಗೆ, ನಬಾರ್ಡ್ ಚೇರ್ಮನ್ಗೆ ಬರೆದು ಸುಮಾರು ಈ ರಾಜ್ಯಕ್ಕೆ ಈಗ ಸುಮಾರು 58% ಅಂತೆ ಇವಾಗ ಏನು ಲೋನ್ ಲಿಮಿಟ್ ಈಗ ನಬಾರ್ಡ್ನಲ್ಲಿ 2340 ಕೋಟಿ ಹಾಕಿದ್ದಾರೆ. ಬರೀ 2340 ಕೋಟಿ ಅವರು ನಬಾರ್ಡ್ನವ್ರಿಗೆ ಕೊಡೋದು ರಾಜ್ಯ ಸರ್ಕಾರಕ್ಕೆ ಅಂತ. ಅದು ಕೊಡೋಕೆ ಹೋದರೆ ಎಲ್ಲೂ ಸಾಲ ಕೊಡೋಕ್ಕಾಗಲ್ಲ ರೈತರಿಗೆ. ಗೊತ್ತೈತೆ ಸರ್? 0% ಎಲ್ಲೂ ಸಾಲ ಕೊಡೋಕ್ಕಾಗಲ್ಲ. ಇವತ್ತು ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿ ದೇವೇಗೌಡರು ಈಗಾಗಲೇ 9,160 ಕೋಟಿ ಕೊಡಿ, 162 ಕೋಟಿ ಕೊಡಬೇಕಾಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಬಾರ್ಡ್ ಚೇರ್ಮನ್ನ ಒತ್ತಾಯ ಮಾಡಿ ಲೆಟ್ರು ಬರೆದಿದ್ದಾರೆ. ಯಾವತ್ತು ಲೆಟ್ರು? 25ನೇ ತಾರೀಕಿಗೆ ಬರೆದಿದ್ದಾರೆ. 24 ಇದರಲ್ಲಿ ಸ್ಯಾಂಕ್ಷನ್ ಫಾರ್ ಅಗ್ರಿಕಲ್ಚರ್ ಆಪರೇಷನ್ ಲೋನ್ ಇಯರ್ 24-29 ರಿಕ್ವೆಸ್ಟ್ ಬೈ ದ ಅಪೆಕ್ಸ್ ಬ್ಯಾಂಕ್ ಕರ್ನಾಟಕ. ಗೊತ್ತಾಯ್ತು ಸರ್? ಕರ್ನಾಟಕ ಅಪೆಕ್ಸ್ ಬ್ಯಾಂಕಿಗೆ ಕೊಟ್ಟರೆ ಅಪೆಕ್ಸ್ ಬ್ಯಾಂಕ್ ಮುಖೇನ ಜಿಲ್ಲಾ ಬ್ಯಾಂಕ್ಗಳಿಗೆಲ್ಲ ಈ 9,162 ಕೋಟಿ ಹೋಗುತ್ತೆ. ಯಾತಕ್ಕೆ ಇವತ್ತು ಕೇಂದ್ರ ಸರ್ಕಾರನು ರಾಜ್ಯ ಸರ್ಕಾರ ವಿಶ್ವಾಸಕ್ಕೆ ಇಟ್ಕೋಬೇಕಾಗುತ್ತೆ? ದಿನ ಬೆಳಗ್ಗೆ ಇದ್ರೆ ರಾಜ್ಯ ಸರ್ಕಾರನ ಮೋದಿಯವ್ರನ್ನ ಬೈದ್ರೆ ಏನಾಗುತ್ತೆ? ಅದು ವಿಶ್ವಾಸ ಇಟ್ಕೊಂಡ್ರೆ ತಾನೇ ಏನಾದ್ರು ಕೊಡೋದು. ಬೆಳಗ್ಗೆ ಎದ್ರೇನು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂದರೆ ಯಾರು ಕೇಳ್ತಾರೆ? ಈಗ ದೇವೇಗೌಡರು ನಮ್ಮ ರಾಜ್ಯದ ಪರವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಸಂಬಂಧಪಟ್ಟಂಥ ನಮ್ಮ ಕೇಂದ್ರ ಹಣಕಾಸು ಮಂತ್ರಿಗಳಿಗೆ, ರಿಸರ್ವ್ ಬ್ಯಾಂಕ್ ಗವರ್ನರ್ಗೆ ಮತ್ತು ನಬಾರ್ಡ್ ಚೇರ್ಮನ್ಗೆ 3 ಪತ್ರಗಳು ಇವತ್ತು ಹೋಗಿದೆ. 25ನೇ ತಾರೀಕು ಸುಮಾರು 9,162 ಕೋಟಿನ ಅಪೆಕ್ಸ್ ಬ್ಯಾಂಕ್ಗೆ ಕೊಟ್ಟು 21 ಜಿಲ್ಲಾ ಬ್ಯಾಂಕ್ಗಳಿಗೆ ಅನುಕೂಲ ಮಾಡಲಿ ಅಂತ ದೇವೇಗೌಡರು ಸ್ವತಃ ಲೆಟ್ರ್ ಬರೆದಿದ್ದಾರೆ. ನಾನು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ದೇವೇಗೌಡರು ಗಮನಕ್ಕೆ ನಾನು ತಂದೆ, ನಮ್ಮ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು ಈ ಥರ ಹಿಂಗೆ ಆಗ್ತಾ ಇದೆ, ರೈತರದು ಇವತ್ತು ಆಗ್ತಾ ಇದೆ ಎಂದು ತಂದ ಮೇಲೆ ನಾವು ಗಮನಕ್ಕೆ ತಂದಿದ್ವಿ. ಈಗ ಕುಮಾರಣ್ಣರ ಸರ್ಕಾರ ಇದ್ದಾಗ ಈ ಜಿಲ್ಲೆಯಲ್ಲಿ 530 ಕೋಟಿ ರೈತರ ಸಾಲ, ಜಿಲ್ಲಾ ಬ್ಯಾಂಕ್ನಲ್ಲಿ 531 ಕೋಟಿ ಸಾಲ ಮನ್ನಾ, ನ್ಯಾಷನಲೈಸ್ ಬ್ಯಾಂಕಲ್ಲಿ ಸುಮಾರು 2,500 3 ಸಾವಿರ ಕೋಟಿ ಸಾಲ ಮನ್ನಾ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಮಾತ್ರ ಇದು ಹೇಳ್ತಾ ಇರೋದು ನಾನು. ರಾಜ್ಯದ 7,000 ಸಾವಿರ ಕೋಟಿ ಜಿಲ್ಲಾ ಬ್ಯಾಂಕ್ಗಳು, 9,600 ಕೋಟಿ ರಾಜ್ಯದ್ದು ಜಿಲ್ಲಾ ಬ್ಯಾಂಕ್ಗಳು 21
ಕುಮಾರಣ್ಣ ಇದ್ದಾಗ ಮನ್ನಾ ಮಾಡಿರೋದು 28,000 ಕೋಟಿ. ಕುಮಾರಣ್ಣರು CM ಇದ್ದ ಮನ್ನಾ ಮಾಡಿರೋದು. ಇವತ್ತು ರಾಜ್ಯ ಸರ್ಕಾರ ಆಯ್ತಪ್ಪ, ಇವತ್ತೆಲ್ಲ ಜನ ಸಂಕಷ್ಟಿಲ್ಲ ಅವ್ರಿಗೆ, ಸರಿಯಾದ ರೀತಿ ಮಳೆ ಇಲ್ಲ, ಇದಿಲ್ಲ, ಕೊರೋನಾ ಇವೆಲ್ಲ 2 ವರ್ಷ ಇನ್ನೊಂದು ಸಾರಿ ಮನ್ನಾ ಮಾಡಿಬಿಡಿ. ನಿಮ್ಗಂತ ರೈತರಿಗೆ 5 ಗ್ಯಾರಂಟಿ ಕೊಟ್ಟಿದ್ದೀರಿ, ಇದು ಒಂದು ಗ್ಯಾರಂಟಿ ಕೊಡಿ. ಎಲ್ಲ ರೈತರದ್ದು ನ್ಯಾಷನಲೈಸ್ ಬ್ಯಾಂಕ್ ಏನೈತೆ ಅಥವಾ ಇದ್ರ ಬ್ಯಾಂಕಿಂದು ಎಂಟೈರ್ ರೈತರು ಸಾಲ ಮನ್ನಾ ಮಾಡೋದಕ್ಕೆ ನಿಮಗೆ ಮಾಡಿ, ಇಲ್ದವರೇ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಕುಮಾರಣ್ಣರು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.